ಮೆಣಸಿನಕಾಯಿ ಮೆಣಸಿನಕಾಯಿ ಇಡೀ ಪ್ರಪಂಚದಲ್ಲೇ ನಂಬರ್ 1 ಮೆಣಸಿನಕಾಯಿ ಮಾರ್ಕೆಟ್ ಅದು ನಮ್ಮ ಬ್ಯಾಡಗಿಯಲ್ಲಿ ಸರ್. ಇಡೀ ವರ್ಲ್ಡ್ ಗೆ ಸಪ್ಲೈ ಆಗುತ್ತೆ. ಎವರೆಸ್ಟ್, MTR, ಮಸಾಲಾ ಪೌಡರ್ ಎಲ್ಲರಲ್ಲಿ ಇಲ್ಲಿಂದನೇ ಸಪ್ಲೈ ಆಗುತ್ತೆ ಸರ್. 30-35 ಸಾವಿರ ಮನೆತನಗಳಿಗೆ ಬ್ಯಾಡಗಿ ಮೆಣಸಿನಕಾಯಿ ಅನ್ನ ಹಾಕ್ತಾ ಇದೆ. 5 ಲಕ್ಷ ಚೀಲ ಮಾರುಕಟ್ಟೆಯನ್ನು ಒಂದೇ ದಿವಸ ಮಾಡಿದ ಹೆಗ್ಗಳಿಕೆ ನಮ್ಮ ಬ್ಯಾಡಗಿ ಮಾರುಕಟ್ಟೆ. ಇದು ಬ್ಯಾಡಗಿ ಮೆಣಸಿನಕಾಯಿ ಒರಿಜಿನಲ್ ಬ್ಯಾಡಗಿ. ನೋಡಿ, ನಾವು ಮೆಣಸಿನಕಾಯಿನಲ್ಲಿ ಎರಡರಲ್ಲೇ ಆಟ ಆಡಬೇಕು. ಒಂದು ಖಾರ ಮತ್ತೆ ಒಂದು ಬಣ್ಣ. ಹೈಯೆಸ್ಟ್ ಕಲರ್ ಇದೆಯಾ ಅದಕ್ಕೆ ವ್ಯಾಲ್ಯೂ, ಹೈಯೆಸ್ಟ್ ಖಾರ ಇದೆಯಾ ಅದಕ್ಕೆ ವ್ಯಾಲ್ಯೂ, ಖಾರ ಪ್ಲಸ್ ಕಲರ್ ಇದೆಯಾ ಅದಕ್ಕೊಂದು ವ್ಯಾಲ್ಯೂ. ಬಳ್ಳಾರಿ, ರಾಯಚೂರು, ಶಹಾಪುರ, ಗುಲ್ಬರ್ಗ, ಆದೋನಿ, ಮಂತ್ರಾಲಯ, ಎಮ್ಮಿಗನೂರು, ಮೆಹಬೂಬ್ ನಗರ ಡಿಸ್ಟ್ರಿಕ್ಟ್ ಅಷ್ಟೆಲ್ಲ ಭಾಗಗಳಿಂದನೂ ಬ್ಯಾಡಗಿ ಮಾರುಕಟ್ಟೆಗೆ ಮೆಣಸಿನಕಾಯಿ ಬರ್ತದೆ. ಮೆಣಸಿನಕಾಯಿಗಳ ಕುಂಭಮೇಳ. ಹೌದು ಸರ್. ಸುಪ್ರಸಿದ್ಧ ಒಣಮೆಣಸಿನಕಾಯಿ ನಾಡು ಬ್ಯಾಡಗಿ ಪಟ್ಟಣಕ್ಕೆ ಸ್ವಾಗತ. ನಿಮ್ಗೆಲ್ರಿಗೂ ನಾನು ಕೋರ್ತಾ ಇದ್ದೀನಿ. ನಾವು ಬಂದ್ಬಿಟ್ಟು ಸ್ನೇಹಿತರೆ ಬ್ಯಾಡಗಿಗೆ ಜಸ್ಟ್ 3 ಕಿಲೋಮೀಟ್ರ್ ಹೋಗೋಣ. ಇಲ್ಲಿಂದ APMC 2ರಲ್ಲಿರುವಂಥದ್ದು ಆ ಮಾರುಕಟ್ಟೆ. ನೀವು ನಂಬಲ್ಲ, ಸಾವಿರಾರು ಟನ್, ಲಕ್ಷಾಂತರ ಟನ್ ಮೆಣಸಿನಕಾಯಿ ಕಾಣ್ತಿರುತ್ತೆ. ಅಲ್ಲಿ ಹೋಗೋಣ. ಬ್ಯಾಡಗಿಗೆ ನೀವು ಬರಬೇಕು ಅಂತಂದರೆ ಇದು ಹಾವೇರಿ ಜಿಲ್ಲೆ, ನೀವು ಹೈವೇ ಮೂಲಕನೂ ಬರ್ಬೋದು. ಇಲ್ಲಾಂದರೆ ರೈಲ್ ಕೂಡ ಇದೆ. ಇಲ್ಲಿ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ. ನಮ್ಮಲ್ಲಿ ಬ್ಯಾಡಗಿ ರೈಲ್ವೆ ನಿಲ್ದಾಣ, ಅದ್ರ ಮೂಲಕ ಕೂಡ ಬರ್ಬೋದು. ಹೈವೇ ಇದು. ಸೊ ಆರಾಮಾಗಿ ನೀವು ಒಂದು 4-5 ಅವರಲ್ಲಿ ಬೆಂಗಳೂರಿಂದ ಬಂದ್ಬಿಡ್ಬೋದು. ಸೊ ನಾವು ಹೋಗೋಣ ಬನ್ನಿ ಒಳಗಡೆಗೆ. ಕರ್ನಾಟಕದ ಇತಿಹಾಸದಲ್ಲಿ ಮುಂದೆ ಕದರಮಂಡಲಿಗೆ ರಟ್ಟಿಹಳ್ಳಿ ಸುಭಾವಿ ಸ್ವರ್ಭಕ್ಕೆ ಹೋಗೋ ರಸ್ತೆ ಇದು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಸ್ನೇಹಿತರೆ, ಈಗ ನಾವು ಬಂದ್ವಿ ಬ್ಯಾಡಗಿಯ ಸುಪ್ರಸಿದ್ಧ ಮೆಣಸಿನಕಾಯಿ ಮಾರುಕಟ್ಟೆಗೆ. ಸ್ನೇಹಿತರೆ, ಲಕ್ಷಾಂತರ ಮೂಟೆ, ಲಕ್ಷಾಂತರ ಟನ್ನು ಮೆಣಸಿನಕಾಯಿ ಇಲ್ಲಿ ಪ್ರತಿದಿನ ವ್ಯಾಪಾರ ಆಗುತ್ತೆ. ಹೇಗಾಗುತ್ತೆ, ಏನು ನಡೆಯುತ್ತೆ, ರೈತರ ಕತೆ ಏನು, ವ್ಯಾಪಾರಸ್ಥರ ಕತೆ ಏನು, ಎಲ್ಲ ನಾವು ಕೇಳೋಣಂತೆ. ನನ್ನ ಜೊತೆಗೆ ನಮ್ಮಿಬ್ರು ಗೆಳೆಯರಿದ್ದಾರೆ. ಒಬ್ರು ಶಿವರಾಜು, ಒಬ್ರು ನಾಗರಾಜು. ನಮ್ಮಿಬ್ರು ಗೆಳೆಯರು, ಈ ಸ್ಥಳೀಯ ಭಾಗದವರು. ಒಬ್ರು ನಮ್ಮ ಶಿವರಾಜು ಬ್ಯಾಡಗಿಯವರು, ನಮ್ಮ ನಾಗರಾಜು ರಾಣೆಬೆನ್ನೂರಿನವರು. ಸೊ ಅವರಿಬ್ರು ನಮಗೆ ಸಿಕ್ಕಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ಸರ್. ನಾವು ಬಂದದ್ದು ಬಹಳ ಒಂದು ಇದಾಯ್ತು. ಎಲ್ಲ ಇವತ್ತು APMC ಎಲ್ಲ ನೋಡುವಂತ್ರಿ, ಹೇಗಿದೆ ಏನಿದೆ. ಲಕ್ಷಾಂತರ ಚೀಲ ಇಡೀ ವರ್ಲ್ಡ್ಗೆ ಇಲ್ಲಿಂದ ಸಪ್ಲೈ ಆಗುತ್ತೆ ಮಾಲು. ಕ್ವಾಲಿಟಿ ಯಾವ ತರ ಇದೆ ಏನಂತಂದೇಳಿ ಎಲ್ಲ ಇವತ್ತು ಒಂದು ನೋಡುವಂತ್ರಿ ಸರ್. ಆಯ್ತು ಸರ್, ಖಂಡಿತ ಮಾಡೋಣ. ಓಕೆ ಸರ್, ಹೋಗುವ ಸರ್. ಇದು ಯಾವತ್ತು ಸೋಮವಾರ ಗುರುವಾರ ಮಾತ್ರ ನಡೆಯೋದಾ? ಹೌದು ಸರ್. ಉಳ್ಕಿ ದಿನ ಪ್ರೊಸೆಸಿಂಗ್ ಇರ್ತದೆ ಸರ್. ಇದನ್ನೆಲ್ಲ ದಲಾಲರು ಖರೀದಿ ಮಾಡಿಬಿಟ್ಟು ಅವರೆಲ್ಲ ಪ್ರೊಸೆಸಿಂಗ್ ಮಾಡಿ ಅದೆಲ್ಲ ಬೇರೆ ಕ್ವಾಲಿಟಿಗೆಲ್ಲ ಹೋಗ್ತಾ ಇರುತ್ತೆ ಸರ್. ಹೌದು. ಈಗ ಹೋಗೋಣ. ಸರ್ ಎಲ್ಲ ಸಿಗ್ತಾರೆ ಸರ್. ಇಲ್ಲೆಲ್ಲ ನಮ್ಮ ಮೂಡಿಗೆರೆ ರಾಜಣ್ಣ ಅಂತಂದು ಹೇಳಿದ್ದಾರೆ. ಅವರು ಎಲ್ಲ ಕಡೆ ಸಪ್ಲೈ ಮಾಡ್ತಾರೆ ಸರ್. ಅವರು ಕೋಲ್ಡ್ ಸ್ಟೋರೇಜ್ಗಳಿದ್ದಾವೆ ಸರ್, ಅಲ್ಲಿ ಹೋಗುವ ಸರ್. ಆನಂತರ ಈ ಕಡೆ ಕೆಲವೊಂದು RG ಪಾಟೀಲ್ ಅಂತ ಇದ್ದಾರೆ ಸರ್. ಸೊರಟೂರ್ ಅಂತ ಇದಾವೆ ಸರ್. ಜೀನ್ಗಳಿದ್ದಾವೆ, ಕಾರ್ಪುಡಿ ಜೀನ್ಗಳಿದ್ದಾವೆ. ಎವರೆಸ್ಟ್, MTR, ಮಸಾಲಾ ಪೌಡರ್ ಎಲ್ಲರಲ್ಲಿ ಇಲ್ಲಿಂದನೇ ಸಪ್ಲೈ ಆಗುತ್ತೆ ಸರ್. ಎಲ್ಲ ಈ ಮಸಾಲಾ ಕಂಪ್ನಿಗಳಿಗೆ ಏನಿದೆ ಅಲ್ಲ ಸರ್, ಎಲ್ಲ ಪ್ರತಿಯೊಂದಕ್ಕೂ ಇಲ್ಲಿಂದನೇ ಸರ್ ಸಪ್ಲೈ. ಹೌದೌದು ಸರ್, ಅದೆಲ್ಲ ಇಲ್ಲಿಂದನೇ ಸರ್. ಹೌದೌದು ಸರ್. MDH ಮಸಾಲಾ ಅವರು ಇದಾರಲ್ಲ ಸರ್, ಕರ್ಟಸಿಯಿಂದ ಇಲ್ಲಿ ಒಂದು ಸ್ಕೂಲ್ ಓಪನ್ ಮಾಡಿದ್ದಾರೆ. ಅವ್ರದ್ದು ಒಂದು ಸ್ಕೂಲ್ ಕೂಡ ಇಲ್ಲೇ ಇದೆ, MDH ಮಸಾಲಾ ಅವ್ರದ್ದು. ಎಕ್ಸ್ಪೋರ್ಟ್ ಆಗಂತ ಎಲ್ಲ ಕ್ವಾಲಿಟಿ ಇಲ್ಲಿಂದನೇ ಎಕ್ಸ್ಪೋರ್ಟ್ ಆಗೋದು ಇಡೀ ಇಂಡಿಯಾಗೆ. ಇಡೀ ವರ್ಲ್ಡ್, ಇಂಡಿಯಾ ಅಲ್ಲ, ಇಡೀ ವರ್ಲ್ಡ್, ಇಡೀ ಜಗತ್ತಿಗೆ, ಇಡೀ ಪ್ರಪಂಚದಲ್ಲೇ ನಂಬರ್ 1 ಮೆಣಸಿನಕಾಯಿ ಮಾರ್ಕೆಟ್ ಅದು ನಮ್ಮ ಬ್ಯಾಡಗಿಯಲ್ಲಿ ಸರ್. ಕರ್ನಾಟಕ ಇಡೀ ವರ್ಲ್ಡ್ಗೆ ಸಪ್ಲೈ ಆಗುತ್ತೆ. ಇಂಡೋನೇಷ್ಯಾ, ಚೀನಾ ಎಲ್ಲ ಕಡೆ ಸರ್, ಆಲ್ ರೌಂಡ್ ಸರ್. ಹೌದು, ಬರ್ತಾ ಇದೆ ಈಗ, ಇನ್ನು ಬರ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ ಸರ್. ಹಾಗೆ ಇದೇನಲ್ಲ ಸರ್, ಇದಕ್ಕಿಂತ ಇನ್ನೂ ದೊಡ್ಡ ಟೂರಿಸ್ಟ್ ಗಾಡಿ ಎಲ್ಲ ಹೋಗ್ತಾವೆ ಸರ್. ಬೋಟ್ ಅಲ್ಲಿ ಮಂಗಳೂರು ಹೋಗಿ ಅಲ್ಲಿಂದ ರಫ್ತಾಗ್ತಾವೆ ಸರ್. ಸರ್, ಈ ಕುಂಭಮೇಳ ನೋಡಿರ್ತೀರಲ್ಲ ಸರ್, ಕಳೆದೋಗಿರ್ತೀರಲ್ಲ, ಹಂಗ ಇಲ್ಲಿ ಚೀಲನು ಅದೇ ತರ ಸರ್. ಮೆಣಸಿನಕಾಯಿಗಳ ಕುಂಭಮೇಳ. ಹೌದು ಸರ್, ಬನ್ನಿ ಸರ್, ಈಗ ನೋಡುವ. 44 ವರ್ಷಕ್ಕಾಗಿದೆ. ಇಲ್ಲಿ ವರ್ಷದಲ್ಲಿ 3 ತಿಂಗಳು ಹಿಂಗೆ ಇರುತ್ತೆ ಸರ್. ಹೌದು ಸರ್, ಸೀಸನ್ ಇರುತ್ತೆ. ಅಂದ್ರೆ ಈ ಸೀಸನ್ ಅಲ್ಲಿ ರೈತರು ಮೆಣಸಿನಕಾಯಿ ಬರ್ತಾವೆ ಸರ್. ಆ ನಂತರ ಈಗ 6ನೇ ತಿಂಗಳ ನಂತರ AC ಕೋಲ್ಡ್ ಸ್ಟೋರೇಜ್, ಬ್ಯಾಡಗಿಯಲ್ಲಿ ಸುಮಾರು 46 ಕೋಲ್ಡ್ ಸ್ಟೋರೇಜ್ಗಳಿದಾವೆ. ಈ ರೈತರು ಮತ್ತೆ ಖರೀದಿದಾರರು AC ಸ್ಟೋರೇಜ್ ಮಾಡಿರ್ತಾರೆ ಸರ್. AC ಸ್ಟೋರೇಜ್ ಮಾಡಿ ಅದು ಮಳೆಗಾಲದಲ್ಲಿ ಅದು ಮತ್ತೆ ಮಾರ್ತಾರೆ ಸರ್. ಹೌದು, ವ್ಯಾಪಾರ ಆಗುತ್ತೆ. ಅದು ವರ್ಷ ಪೂರ್ತಿ ಟೆಂಡರ್ ಇರುತ್ತೆ. ವರ್ಷ ಪೂರ್ತಿ ಸ್ಟೋರೇಜ್ ಮಾತ್ರ 3 ತಿಂಗಳಲ್ಲಿ ಏನಾದ್ರು 3 ತಿಂಗಳಲ್ಲಿ ದೊಡ್ಡ ವ್ಯವಹಾರಗಳಾಗುತ್ತೆ. ದೊಡ್ಡ ವ್ಯವಹಾರ ಸರ್. ಹೌದೌದು, ಇವಾಗ ಸರ್ ಸ್ಟಾರ್ಟ್. ಮೆಣಸಿನಕಾಯಿ ಕುಂಭಮೇಳಕ್ಕೆ ಸ್ವಾಗತ. ಮೆಣಸಿನಕಾಯಿ ಇದು. ಸರ್, ಮೆಣಸಿನಕಾಯಿ. ಸೊ ಇದ್ರೊಳಗಡೆ ಯಾವ್ದೋ ವೆಹಿಕಲ್ ಬಂದ ಮೆಣಸಿನಕಾಯಿ ಸರ್. ಇಲ್ಲಿ ಬರೋ ಎಲ್ಲ ವೆಹಿಕಲ್ಗಳು ಮೆಣಸಿನಕಾಯಿ ಸಂಬಂಧಪಟ್ಟಿದ ವೆಹಿಕಲ್ಗಳು. ಹೌದು ಸರ್, ಹೌದು, ಎಲ್ಲ ಬರ್ತಾ ಇದು ನೋಡಿ ಸರ್. ಗುಜರಾತ್ ಇದೆ. ಲಾರಿ ಗುಜರಾತ್ ಇದೆ. ಮೆಣಸಿನಕಾಯಿ ಬಳ್ಳಾರಿ, ಶಿವಮೊಗ್ಗ ಕಡಿಮೆ ಸರ್. ಉತ್ತರ ಕರ್ನಾಟಕ ಭಾಗದಿಂದ ಜಾಸ್ತಿ ಬರುತ್ತೆ. ಬಳ್ಳಾರಿ, ಆಂಧ್ರದಿಂದ ಬರುವಂತ ಮೆಣಸಿನಕಾಯಿ ಜಾಸ್ತಿ ಇದೆ ಈಗ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಮೋರಿಗೇರಿ ಟ್ರೇಡರ್ಸ್ ಸ್ನೇಹಿತರೆ. ಇದು ರಾಜಣ್ಣ ಅವರು ಅಂತ ಹೇಳಿ ಇಡೀ ಈ ನಮ್ಮ ಈ ಬ್ಯಾಡಗಿ ಮೆಣಸಿನಕಾಯಿ ಮಾರ್ಕೆಟ್ಗೆ ತುಂಬ ದೊಡ್ಡ ಟ್ರೇಡರ್ಸಲ್ಲಿ ಇರೋಂಥವ್ರು ಸ್ನೇಹಿತರೆ. ಇಲ್ಲಿ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋಂಥ ಒಂದು 3-4 ಜನ ಟ್ರೇಡರ್ಸ್ ಇದ್ದಾರೆ. ಅದ್ರಲ್ಲಿ ನಮ್ಮ ರಾಜಣ್ಣವ್ರು ಭಾಳ ಪ್ರಮುಖವಾದಂಥವ್ರು.
ಪಾಟೀಲ್ ಅಂತ ಇನ್ನೊಂದಿದೆ. ನಾವೀಗ ಹೋಗೋಣ, ರಾಜಣ್ಣ ಅವ್ರು ಮಾತಾಡ್ಸೋಣ. ತುಂಬ ಬಿಸಿ ಇದ್ದಾರೆ. ಇಲ್ಲಿ ತುಂಬ ವೆರೈಟಿ ಮೆಣಸಿನ್ಕಾಯಿ, ಟನ್ಗಟ್ಟಲೆ ಲಕ್ಷಗಟ್ಟಲೆ ಚೀಲ ಬಂದಿದೆ. ನೋಡೋಣ ಏನಾಗುತ್ತೆ ಅಂತ. ನಮಸ್ಕಾರ ರಾಜಣ್ಣ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಸೊ ಎಷ್ಟು ವರ್ಷಗಳ ಅನುಭವ ಇದೆ ಮೆಣಸಿನ್ಕಾಯಲ್ಲಿ? ಸರ್ ನಾನು ನಮ್ಮ ಫರ್ಮಲ್ಲಿ 3ನೇ ತಲೆಮಾರು ನಾನು. ನಮ್ಮ ತಾತ, ನೆಕ್ಸ್ಟ್ ನಮ್ಮ ತಂದೆಯವರು, ಈಗ ನಾನು 3ನೇ ತಲೆಮಾರು. ನನಗೀಗ 32 ವರ್ಷದ ಅನುಭವ ಈ ಮೆಣಸಿನಕಾಯಿ ವ್ಯಾಪಾರದಲ್ಲಿ. ಮೆಣಸಿನಕಾಯಿ ಜೊತೆಗೆ 32 ವರ್ಷದ ಜೀವನ. ನಾನು ಫಾರ್ಮಸಿ, ಮೂಲತಃ ಮಾಸ್ಟರ್ ಆಫ್ ಫಾರ್ಮಸಿ, ಬೆಳಗಾವಿ KLS ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಲೆಕ್ಚರರ್ ಅಂತ 1 ವರ್ಷ ಜಾಬ್ ಮಾಡಿ ಮೂಲ ಉದ್ಯೋಗಕ್ಕೆ ನಾನು ಅದಕ್ಕೆ ರಾಜೀನಾಮೆ ಕೊಟ್ಟು ಬ್ಯಾಡಗಿಗೆ ಬಂದಿದ್ದೀನಿ. ಬ್ಯಾಡಗಿಯಲ್ಲಿ ನಮ್ಮ ಮೂಲ ಉದ್ಯೋಗ ಮೆಣಸಿನಕಾಯಿ ವ್ಯಾಪಾರವನ್ನು ಮಾಡ್ತಾ ಇದ್ದೀನಿ. ಮಾಸ್ಟರ್ ಆಫ್ ಫಾರ್ಮಸಿ ಇನ್ ಫಾರ್ಮಸ್ಯೂಟಿಕ್ಸ್, ಮೆಡಿಸಿನಲ್ ಮ್ಯಾನುಫ್ಯಾಕ್ಚರಿಂಗ್. ಇದ್ರೆ ನಿಮ್ಗೆ UGC ಸ್ಕೇಲ್ ಸಂಬಳನೇ ಬಂದ್ಬಿಟ್ರದು. ಹೌದು. ಯಾಕೆ ಆರಾಮಿತ್ತಲ್ಲ ಅದೊಂಥರ ಈ ಮೆಣಸಿನಕಾಯಿ ಘಾಟು ಇದಕ್ಕೆಲ್ಲ ಯಾಕೆ ಬಂದ್ರಿ? ಇಲ್ಲ, ನನಗೇನಾಯಿತು, ಮೂಲ ನಮ್ಮ ಬ್ಯಾಡಗಿ ಮೆಣಸಿನಕಾಯಿ ವ್ಯಾಪಾರ ಮತ್ತು ನಮ್ಮ ತಾತನ ಕಾಲದಿಂದಲೂ ಬೆಳೆದುಕೊಂಡು ಬಂದಂತಹ ಒಂದು ವ್ಯಾಪಾರಿ ಮನೆತನದ ಒಂದು ಅನುಭವವನ್ನು ನಾನು ಕಲಿತುಕೊಂಡು ಇದರಲ್ಲೇ ಮುಂದುವರಿಯೋಣ. ಅಲ್ಲೇ ಆಗಿದ್ದರೆ ನಾನು ಒಬ್ಬನೇ ಜೀವನ ಮಾಡ್ಬೋದಾಗಿತ್ತು. ಇಲ್ಲಿ 100 ಜನರಿಗೆ ಉದ್ಯೋಗ ಕೊಡುವಂಥ ಒಂದು ಸದಾವಕಾಶ ನಮಗೆ ದೊರಕಿದೆ. ಅದಕ್ಕಾಗಿ ನಾನು ನನ್ನ ಇರುವಂಥ ಹುದ್ದೆಗೆ ರಾಜೀನಾಮೆ ಕೊಟ್ಟು ಬ್ಯಾಡಗಿಗೆ ಬಂದಿದ್ದೀನಿ. ಸೂಪರ್. ಈಗ ನಿಮ್ಮ ನಂಬ್ಕೊಂಡು ಎಷ್ಟು ಜನ ಇದ್ದಾರೆ ಈ ಮಂಡಿ ನಂಬ್ಕೊಂಡು? ನಮಗೆ ತುಂಬು ತೆಗಿಲಿಕ್ಕೆ, ಗ್ರೇಡಿಂಗ್ ಮಾಡಲಿಕ್ಕೆ, ಮತ್ತು ಹಮಾಲರು, ಗುಮಾಸ್ತರು ಅಂತೇಳಿ ಸರ್ವಸಾಧಾರಣವಾಗಿ ಒಂದು 500 ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದೀವಿ. 500 ಜನ? ಹಾಂ, ಬರೀ 500 ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದೀವಿ. ನಿಮಗೆ ಗೊತ್ತಿರಲಿ, ಬ್ಯಾಡಗಿ ಮೆಣಸಿನಕಾಯಿಯಲ್ಲಿ ಮಾರುಕಟ್ಟೆಯಲ್ಲಿ ಒಂದು 110-120 ಲೈಸೆನ್ಸ್ಗಳು ಇರ್ಬೋದು. ಖರೀದಿದಾರರು ಅಂದ್ರೆ ನಿಮ್ಮ ಥರದವರ ಅಲ್ಲ, ಖರೀದಿ ಮಾಡೋರು. ನಾನು ಖರೀದಿದಾರನೇ, ಒನ್ ಆಫ್ ದ ಟ್ರೇಡರ್. ಆ್ಯಂಡ್ ದಲಾಲರು ಮತ್ತು ಖರೀದಿದಾರರು ಸೇರಿ 1175 ಲೈಸೆನ್ಸ್ಗಳಿವೆ. ಕೇವಲ ನೀವು 1175 ಮನೆತನಗಳು ಇದರಿಂದ ಬೆಳೀತಾ ಇವೆ ಅಂತ ತಿಳ್ಕೊಬೇಡಿ. ಇದಕ್ಕೆ ಸಪೋರ್ಟಿವ್ ಆಗಿ ಕಾರ್ಕುನ್ ಗುಮಾಸ್ತರ ಅಂತ ಬರ್ತಾರೆ, ಅಕೌಂಟೆಂಟ್ಸ್ ಅಂತ ಬರ್ತಾರೆ, ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತ ಬರ್ತಾರೆ, ಆ್ಯಂಡ್ ಹಮಾಲ್ರ್ ಅಂತ ಬರ್ತಾರೆ, ತುಂಬು ತೆಗೆಯೋ ಮಹಿಳಾ ಕೂಲಿ ಕಾರ್ಮಿಕರು ಅಂತ ಬರ್ತಾರೆ, ಗ್ರೇಡಿಂಗ್ ಮಾಡೋ ಕೂಲಿ ಕಾರ್ಮಿಕರು, ಇಳಿಸೋರು, ಗಾಡಿಯಿಂದ ಇಳಿಸೋರು, ಗಾಡಿಗೆ ಲೋಡ್ ಮಾಡೋರು, ಹೀಗೆ ಒಟ್ಟು ಒಂದು 30-35 ಸಾವಿರ ಮನೆತನಗಳಿಗೆ ಬ್ಯಾಡಗಿ ಮೆಣಸಿನಕಾಯಿ ಅನ್ನ ಹಾಕ್ತಾ ಇದೆ. ಜೀವನ ಇದು ಅವ್ರಿಗೆ ಜೀವನಕ್ಕೆ ಆಧಾರ. ಹೌದು. ಪ್ರತಿ ದಿವಸವೂ ಸುತ್ತಮುತ್ತಲಿನ ಹಳ್ಳಿಗಳಿಂದ, ಬ್ಯಾಡಗಿ ಮಾರುಕಟ್ಟೆಯಿಂದ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸರಿಸುಮಾರು ಒಂದು 25-30 ಸಾವಿರ ಜನ ಕಾರ್ಮಿಕರು, ಬಡ ಕೂಲಿ ಕಾರ್ಮಿಕರು ಬಂದು ತಮ್ಮ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾರೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ ಎಂದಿಗೂ ಸುಮಾರು 100 ವರ್ಷಗಳಿಂದ ಯಾರಿಗೂ ಅನ್ನ ಅಳಿಯೋದನ್ನು ಬಿಟ್ಟಿಲ್ಲ. ಬ್ಯಾಡಗಿ ಮೊದಲು ಇನ್ನು 1960s and 70s ಈ ಬ್ಯಾಡಗಿ ಸುತ್ತಮುತ್ತಲೆಲ್ಲ ಬ್ಯಾಡಗಿ ಮೆಣಸಿನಕಾಯಿ ಬೆಳೀತಾ ಇತ್ತು. ಅದ್ಭುತವಾಗಿ ಬ್ಯಾಡಗಿ ಮೆಣಸಿನಕಾಯಿನ ಬೆಳೀತಾ ಇತ್ತು. ಒಳ್ಳೆ ಕ್ವಾಲಿಟಿ, ಟಾಪ್ ಕ್ವಾಲಿಟಿ ಬೆಳೀತಾ ಇತ್ತು. ಅದಕ್ಕೆ ಬ್ಯಾಡಗಿ ಅಂತ ಹೆಸರು, KDL ಬ್ಯಾಡಗಿ ಅಂತ ಹೆಸರು. ಅದೇನಾಯ್ತು ಅಂದರೆ, ರಿಪೀಟೆಡ್ ಕ್ರಾಪ್ ಮಾಡೋದ್ರಿಂದ ರೈತರು ಏನು ಮಾಡ್ತಾರೆ, ರಿಪೀಟೆಡ್ ಈ ವರ್ಷ ಬೆಳೆದ್ರೆ ಮುಂದಿನ ವರ್ಷ ಆ ಹೊಲಕ್ಕೆ ಅದನ್ನೇ ಹಾಕೋದು, ಅದ್ರ ಮುಂದಿನ ವರ್ಷನ ಅದನ್ನೇ ಹಾಕೋದು. ರಿಪೀಟೆಡ್ ಕ್ರಾಪ್ ಮಾಡೋದ್ರಿಂದ ಆಮೇಲೆ ಒಂದು ಮುರುಡ ಅಂತ ಒಂದು ರೋಗ ಬಂತು. ಮುಟಿಗಿ ರೋಗ ಅಂತ ಹೇಳ್ತೀವಿ ನಾವು ಅಚ್ಚ ಕನ್ನಡದಲ್ಲಿ. ಎಲೆ ಮುದುರ್ಕೊಂಡು ಬಿಡುತ್ತೆ. ನಿಮಗೆ ಹೆಂಗಾಗ್ತದೆ ಅಂದರೆ, ಕುಷ್ಠರೋಗ ಬಂದಾಗ ಮನುಷ್ಯ ಹೆಂಗಾಗ್ತಾನಲ್ಲ ಹಂಗೆ ಅದು ಮುಂದೆ ಹೂ ಬಿಡೋದಿಲ್ಲ, ಕಾಯಿ ಬಿಡೋದಿಲ್ಲ. ಈ ಥರ ಆಗಿ ವರ್ಷದಿಂದ ವರ್ಷಕ್ಕೆ ಲಾಸ್ ಅನುಭವಿಸ್ತಾ ಅದನ್ನು ಬಿಟ್ಬಿಟ್ರು ರೈತರು. ಬೇಡಪ್ಪ, ಇದು ನಮ್ಮ ಮೆಣಸಿನಕಾಯಿ ಬೆಳೆಯೋದೇ ಬೇಡ ಅಂತ. ಬಟ್ ಇಟ್ ಈಸ್ ಬ್ರ್ಯಾಂಡೆಡ್ ಆ್ಯಸ್ ಎ ಮಾರ್ಕೆಟ್. ಬ್ಯಾಡಗಿ ಮಾರುಕಟ್ಟೆ ಒಳ್ಳೆಯ ಮಾರುಕಟ್ಟೆ ಅಂತಾಳೆ ಒಂದು ಹೆಸರನ್ನು ಪಡ್ಕೊಂಡಿದೆ. ಬ್ಯಾಡಗಿ ಸೌತ್ ಏಷ್ಯಾದಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಮಾರ್ಕೆಟ್ ಫಾರ್ ಚಿಲ್ಲೀಸ್. ಫಸ್ಟ್ ಈಸ್ ಗುಂಟೂರ್, ಸೆಕೆಂಡ್ ಬಿಗ್ಗೆಸ್ಟ್ ಮಾರ್ಕೆಟ್ ಈಸ್ ಬ್ಯಾಡಗಿ ಇನ್ ಸೌತ್ ಏಷ್ಯಾ. ಕರ್ನಾಟಕದಲ್ಲಿ ಇದು ಪ್ರಪ್ರಥಮ ಮಾರುಕಟ್ಟೆ ಮೆಣಸಿನಕಾಯಿಗೆ. ಪ್ರತಿ ಮಾರುಕಟ್ಟೆ ವಾರದಲ್ಲಿ 2 ದೊಡ್ಡ ಮಾರುಕಟ್ಟೆ ಮಾಡ್ತೀವಿ, ಸೋಮವಾರ ಮತ್ತು ಗುರುವಾರ. ಮಂಗಳವಾರ ಮತ್ತು ಶುಕ್ರವಾರನೂ ಮರಿ ಮಾರ್ಕೆಟ್ ಇರ್ತವೆ. ಅಂದರೆ ಯಾರಾದರೂ ಎಕ್ಸೆಲ್ ಕಟ್ಟಾಗಿ ಪಂಚರ್ ಆಗಿ ರೈತರು ಲೇಟಾಗಿ ಬಂದರೆ, ಅಥವಾ ಇವತ್ತು ಮಾರುಕಟ್ಟೆಯಲ್ಲಿ ನನಗೆ ರೇಟ್ ಹಿಡಿಸಿಲ್ಲ ಅಂದರೆ ನಾಳೆ ರಿಜೆಕ್ಟ್ ಮಾಡಿ ಇಡುವುದಕ್ಕೆ, ಈ ಎಲ್ಲ ಅನುಕೂಲತೆಗಳಿಗಾಗಿ ನಾವು ಮಂಗಳವಾರ ಮತ್ತು ಶುಕ್ರವಾರ ಮರಿ ಮಾರ್ಕೆಟ್ ಮಾಡ್ತೀವಿ. ಮೇನ್ ಮಾರ್ಕೆಟ್ ಸರ್ ಮಂಡೇ ಮತ್ತು ಥರ್ಸ್ಡೇ, ಸೋಮವಾರ ಮತ್ತು ಗುರುವಾರ 2 ಮಾರ್ಕೆಟ್, ದೊಡ್ಡ ಮಾರ್ಕೆಟ್ ಮಾಡ್ತೀವಿ. ಈ 2 ಮಾರುಕಟ್ಟೆಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ಹೋದ ವರ್ಷ ಮಾರ್ಚ್ 5ನೇ ತಾರೀಕು ಸರಿಸುಮಾರು 4,26,000 ಚೀಲಗಳನ್ನು ಒಂದೇ ದಿನ ಮಾರುಕಟ್ಟೆ ಮಾಡಿದ್ದು ನಮ್ಮ ಹೆಗ್ಗಳಿಕೆ ಆಗಿದೆ. ಅವತ್ತಿನ್ನೂ 80,000 ಚೀಲ ಬಂದಿತ್ತು. ಆದರೆ ನಮಗೆ ಇಳಿಸೋದಕ್ಕೆ ಜಾಗ ಇರಲಿಲ್ಲ. ಈ 72 ಎಕರೆ ನಮ್ಮ ಪ್ರಿಮೈಸಿಸಲ್ಲಿ, ಮಾರುಕಟ್ಟೆಯ ಪ್ರಿಮೈಸಿಸ್ 72 ಎಕರೆ. ಸೊ ಅದನ್ನೇನು ಮಾಡಿದ್ವಿ, ಇನ್ನು ಒಂದು ಅಂದಾಜು 80,000 ಚೀಲಗಳಷ್ಟು ಗಾಡಿಗಳನ್ನು ಬ್ಯಾಡಗಿ ತಾಲೂಕಾ ಕ್ರೀಡಾಂಗಣದಲ್ಲಿ ನಿಲ್ಲಿಸಿ
ಮಾರನೇ ದಿವಸ ಇವನ್ನೆಲ್ಲ ತೂಕ ಮಾಡಿ ಕಳಿಸಿ ಡೀಗ ಹೊಟ್ಕೊಂಡ್ಮೇಲೆ ಅವನ್ನ 80,000 ಚೀಲ ಒಳಗೆ ತೊಗೊಂಡು ಅಂದರೆ 5 ಲಕ್ಷ ಚೀಲ ಮಾರುಕಟ್ಟೆಯನ್ನು ಒಂದೇ ದಿವಸ ಮಾಡಿದ ಹೆಗ್ಗಳಿಕೆ ನಮ್ಮ ಬ್ಯಾಡಗಿ ಮಾರುಕಟ್ಟೆ ಇದು. ಆದರೆ ಅದು ಹಾಗೆ ಆ ದಿವಸ ಏನು ರೇಟ್ ವ್ಯತ್ಯಯ ಆಗಲಿಲ್ಲ. ಮುಂದಿನ ಮಾರುಕಟ್ಟೆಯಲ್ಲಿ ಅಂದರೆ ಮಾರ್ಚ್ 11ರ ಮಾರುಕಟ್ಟೆಗೆ ಸ್ವಲ್ಪ ಯಾವಾಗಲೂ ಇದು ಇದೆ ಅಲ್ರಿ ಎಕಾನಮಿ ಪಾಲಿಸಿ, ಡಿಮಾಂಡ್ ಆ್ಯಂಡ್ ಸಪ್ಲೈ ಹೆಚ್ಚಿಗೆ ಆದಾಗ ಡಿಮಾಂಡ್ ಕಡಿಮೆ ಆಗುತ್ತೆ ಅಥವಾ ರೇಟ್ ಕಡಿಮೆ ಆಗುತ್ತೆ. ನೀವು ನೋಡಿದ್ದೀರಿ ಟೊಮೆಟೊ ಹಣ್ಣು ಒಂದೊಂದ್ಸರಿ 80 ರೂಪಾಯಿ ಕೆಜಿ ಆಗುತ್ತೆ, ಒಂದ್ಸರಿ 2 ರೂಪಾಯಿ ಕೆಜಿ ಆಗುತ್ತೆ, ಬೀದಿಗೆ ಸುರಿತಾರೆ. ಆ ಥರ ಇಲ್ಲಿ ಕೂಡ ಒಂದು ಮೆಣಸಿನಕಾಯಿಗೆ ಸ್ವಲ್ಪ ಇಳಿಕೆ ಆಯಿತು. ಅದಕ್ಕಾಗಿ ಆಕ್ರೋಶಗೊಂಡ ರೈತರು ಸ್ವಲ್ಪ ಬೆಂಕಿ ಹಚ್ಚೋದು ಅಂತೆಲ್ಲ ಅನಾಹುತ ಮಾಡಿದರು. ಅದು ರೈತರ ಹೋದ ವರ್ಷ ಮಾರ್ಚ್ 11ಕ್ಕೆ ಅದು ರೈತರ ಆಕ್ರೋಶ. ಅದಕ್ಕೆ ನಾವು ಏನೋ ಅನ್ನೋಕ್ಕಾಗೋದಿಲ್ಲ. ಯಾಕಂದರೆ 40,000 ರೂಪಾಯಿ ಮಾರ್ತಾ ಇದ್ದಂಥ ಬ್ಯಾಡಗಿ ಮೆಣಸಿನಕಾಯಿ ಒಂದೇ ಸಾರಿ 25,000ರಿಂದ 30,000ಕ್ಕೆ ಬಂತು. ಸಿಂಜೆಂಟ 2043 ಮೆಣಸಿನಕಾಯಿ 30,000 ರೂಪಾಯಿ ಮಾರ್ತಾ ಇದ್ದಿದ್ದು 14,000-15,000ಕ್ಕೆ ಬಂತು. ಇಂಥ ಒಂದು ವಿಪರೀತ ವಿಷಮ ವಾತಾವರಣದಲ್ಲಿ ರೈತರಿಗೆ ಕೂಡ ಒಂದು ಆಕ್ರೋಶ ಬಂದಿದ್ದರಲ್ಲಿ ಸಹಜ, ಅದರಲ್ಲಿ ಏನಿಲ್ಲ. ಆದರೆ ಅದನ್ನು ಮಾಡಿದವರು ರೈತರು ಅಲ್ಲ ಅಂತ ನಾನು ಹೇಳ್ತೀನಿ. ರೈತರಿಗೆ ಬೆಂಕಿ ಹಚ್ಚುವ ಮನಸ್ಥಿತಿ ಯಾವತ್ತೂ ಇರಲ್ಲ. ಒಳ್ಳೆಯ ರೈತನಿಗೆ, ನಿಜವಾದ ರೈತನಿಗೆ ಬೆಂಕಿ ಹಚ್ಚುವ ಮನಸ್ಥಿತಿ ಇರೋದಿಲ್ಲ. ತಾನು ಬೆಳೆದ ಬೆಳೆಗೆ ಹಚ್ಚಬೇಕಾದ. ಎಸ್, ಅದನ್ನು ಮಾಡಿದವರು ಬೇರೆ, ರೈತರ ಹೆಸರಿನಲ್ಲಿ ಬಂದಂಥ ಬೇರೆಯವರು. ಅವ್ರು ಯಾರು ಅಂತೇಳಿ ಇಲಾಖೆಯವರು ಕಂಡು ಹಿಡಿದಿದ್ದಾರೆ. ಅವ್ರ ಮೇಲೆ ಕೇಸು ಕೂಡ ಆಗಿದೆ, ನಡೀತಾ ಇದೆ. ಆ್ಯಂಡ್ ನಮ್ಮ ಬ್ಯಾಡಗಿ ಮಾರುಕಟ್ಟೆ ಏನಂತಂದರೆ ಈ ಟೆಂಡರ್ನ ಅಳವಡಿಸಿಕೊಂಡಂತಹ ಪಾರದರ್ಶಕ ವ್ಯವಸ್ಥೆ ಇರುವಂತಹ ಏಕೈಕ ಮಾರುಕಟ್ಟೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಇಲ್ಲಿ ಆಕ್ಷನ್ ಸೇಲ್ ಅಲ್ಲ, ಒಬ್ಬರ ರೇಟ್ ಒಬ್ಬರಿಗೆ ಗೊತ್ತಾಗೋದಿಲ್ಲ. ಈ ಟೆಂಡರ್ನಲ್ಲಿ ಒಬ್ಬರು ನಮೂದಿಸುವ ದರವನ್ನು ಇನ್ನೊಬ್ಬರಿಗೆ ಗೊತ್ತಾಗಲಾರ್ದಂಗೆ ನಾವು ನಮೂದಿಸ್ತೀವಿ. ಸಪೋಸ್ ಒಂದು ಕ್ವಾಲಿಟಿಗೆ 15,000 ಅಂತ ಇದೆ ಅಂತ ಇಟ್ಕೊಳ್ಳಿ, ಉದಾಹರಣೆ ಈ ಮೆಣಸಿನಕಾಯಿ 10,000 ಇದೆ ಅಂತ ಇಟ್ಕೊಳ್ಳಿ. ಇದನ್ನ ನಾನು 8,000 ಹೇಳಿದ್ರೆ ಆಕ್ಷನ್ ಸೇಲಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವೇನಂತೀರಿ ಅವಾಗ 8,100 ಅಂತ ಹೇಳ್ತೀರಿ, 8,200 ಅಂತ ಇವ್ರು ಹೇಳ್ತಾರೆ. ಸಪೋಸ್ ಇದು 10 ಚೀಲ ಇದೆ, 3 ಚೀಲ 3 ಜನ ಹಂಚ್ಕೊಳ್ಳೋಣ ಅಂತಂದ್ರೆ 8,500ಕ್ಕೆ ಮುಗಿಸ್ಬಿಡ್ಬೋದು. ಆದ್ರೆ ನಿಜವಾದ ಬೆಲೆ 10,000 ಇದ್ದಾಗ ಅದನ್ನು 10,000 ರೂಪಾಯಿನೇ ಕೋಟಿಂಗ್ ಆಗ್ತದೆ. ಈ ಹಿಡನ್ 2,000 ರೂಪಾಯಿ ರೇಟ್ ಏನಿದೆಯಲ್ಲ ಡೈರೆಕ್ಟಾಗಿ ರೈತರಿಗೆ ಹೋಗುತ್ತೆ. ಇದು ಪಾರದರ್ಶಕ ವ್ಯವಸ್ಥೆ. ಬ್ಯಾಡಗಿಯ ಈ ಟೆಂಡರ್ನ ಒಂದು ಬ್ಯೂಟಿ ಅಂತ ಹೇಳ್ಬೋದು ನಾವು. 3 ಗಂಟೆವರೆಗೂ ಯಾರ ರೇಟ್ ಯಾರಿಗೆ ಗೊತ್ತಾಗೋದಿಲ್ಲ. 3 ಗಂಟೆ 10 ನಿಮಿಷಕ್ಕೆ ಲಾಕಿಂಗ್ ಟೈಮ್ ಮುಗಿದ ತಕ್ಷಣ ಎಲ್ಲರ ರೇಟ್ ಡಿಸ್ಪ್ಲೇ ಆಗುತ್ತೆ. ವಿನ್ನರ್ ಪ್ರೈಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ವಿನ್ನರ್ ಪ್ರೈಸ್ ಹೈಯೆಸ್ಟ್ ಬಿಡರ್ ಯಾರು ಇರ್ತಾರೆ ಅದು ರೇಟ್ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ಟೆಂಡರ್ ಫಾರ್ಮ್ ಅನೌನ್ಸ್ ಆಗಿ ಬರುತ್ತೆ. ಆ ರೇಟಿಗೆ ನಾವು ತೂಕ ಮಾಡಿ ಕೊಡ್ತೀವಿ. ಇಲ್ಲಿ ಇನ್ನೊಂದೇನು ಪ್ರೊವಿಷನ್ ಅಂತಂದರೆ ರೈತರಿಗೆ ಆ ದಿವಸ ಇಷ್ಟ ಆದರೆ ಕೊಡ್ಬೋದು, ಇಲ್ಲವಾದರೆ ರಿಜೆಕ್ಟ್ ಮಾಡಿ ಮರುದಿವಸ ಇಡ್ಬೋದು. ಅಥವಾ ಅವ್ರಿಗೆ ಖರೀದಾರ ಹತ್ರ ನಾವು ಕರ್ಕೊಂಡು ಹೋಗ್ತೀವಿ ಅಥವಾ ಫೋನಲ್ಲಿ ಮಾತಾಡ್ತೀವಿ, ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋಣ್ರಿ ಅದಕ್ಕೆ ಅಂತೇಳಿ 100-200 ರೂಪಾಯಿ 500 ರೂಪಾಯಿ ಹಿಂಗೆ ಆ್ಯಡ್ ಮಾಡಿ ರೈತರಿಗೆ ಅವ್ರು ಒಪ್ಪಿಗೆ ಇದ್ದರೆ ಮಾತ್ರ ತೂಕ ಮಾಡ್ತೀವಿ. ಅವರಿಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಎಸ್ ಅಕೌಂಟ್ಗೆ ಹೋಗ್ಬಿಡುತ್ತೆ ಅವ್ರ ಅಕೌಂಟಿಗೆ. ಸಪೋಸ್ 1,10,000 1,20,000 ಅವ್ರದ್ದು ಪಟ್ಟಿ ಹುಟ್ಟಿದ್ರೆ 20,000 ಮೇಲಿಂದ ಕೊಡ್ತೀವಿ, 1,00,000 RTGS ಮಾಡ್ತೀವಿ. ಈ ಥರ ಅವ್ರಿಗೂ ಕೂಡ ಈಸಿ. ಸಾಕಷ್ಟು ಜನ ಹರಿಯಾರ್ ಬಸ್ ಸ್ಟ್ಯಾಂಡಲ್ಲಿ, ಗದಗ್ ಬಸ್ ಸ್ಟ್ಯಾಂಡಲ್ಲಿ ದುಡ್ಡನ್ನು ಕಳ್ಕೊಂಡು ಹೋಗಿದ ಉದಾಹರಣೆಗಳು ಇವೆ. ಈಗ ಅಂತ ಯಾವುದೋ ಅವಘಡಗಳಿಗೆ ಕಾರಣ ಇಲ್ಲ. ಯಾಕಂದರೆ ಎಲ್ಲ RTGS ಅವ್ರ ಬ್ಯಾಂಕಿಗೆ ಬರ್ತದೆ. ಕೆಲವೊಬ್ಬರು ಕುಡುಕರು ಇರ್ತಾರೆ, ಹೆಂಡತಿ ಮಕ್ಕಳೆಲ್ಲ ಕೂಡಿ 8 ತಿಂಗಳು ದುಡಿತಾರೆ. ಕೊನೆಗೆ ಇಲ್ಲಿ ಮಾರಕ್ಕೆ ಬಂದವ್ರನ್ನ ಗಂಡ ಪಟ್ಟಿ ಮಾಡಿಸ್ಕೊಂಡು ಪಟ್ಟಿ ಬೆಳೆಸ್ಕೊಂಡು ದುಡ್ಡು ಕಳ್ಕೊಂಡು ಏನೇನೋ ಆಗಿ ಊರಿಗೆ ಹೋಗಿದ್ದು ಉದಾಹರಣೆಗಳಿವೆ. ಈಗ ಡಿಮಾನಿಟೈಸೇಷನ್ ಆದಮೇಲೆ ಸರಿಯಾಗಿ ಅವರ ಹಣ ಅವರ ಬ್ಯಾಂಕ್ ಖಾತೆಗೆ ತಲುಪ್ತಾ ಇದೆ. ಇದೊಂದು ಸಂತೋಷದ ಸಂಗತಿ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬರುವಂಥ ಮಾರುಕಟ್ಟೆ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮೊದಲು ಬ್ಯಾಡಗಿ ಮತ್ತು ಡಬ್ಬಿ ಮೆಣಸಿನಕಾಯಿ ಮಾತ್ರ ಬರ್ತಾ ಇದ್ದು. ತೋರಿಸ್ಬೋದು ಯಾವುದು ಅಂತ? ಹಾಂ ತೋರಿಸ್ತೀನಿ. ಇದು ಬ್ಯಾಡಗಿ ಮೆಣಸಿನಕಾಯಿ. ಇದು ಹಾಂ, ಇದು ಬ್ಯಾಡಗಿ ಮೆಣಸಿನಕಾಯಿ. ಬ್ಯಾಡಗಿ ಒರಿಜಿನಲ್. ಹಾಂ, ಒರಿಜಿನಲ್ ಬ್ಯಾಡಗಿ. ಇದು ಡಬ್ಬಿ ಮೆಣಸಿನಕಾಯಿ, ಕಾಶ್ಮೀರಿ ಅಂತ ಹೇಳ್ತೀವಿ. ಇದು ಹೆಚ್ಚಿನ ಕಲರ್ ಕೌಂಟ್ಸ್ ಇರುತ್ತೆ. ಹಾಂ, ಡಬ್ಬಿ ಮೆಣಸಿನಕಾಯಿ. ಇದಕ್ಕೆ ನೋಡಿ, ನಾವು ಮೆಣಸಿನಕಾಯಿನಲ್ಲಿ 2ರಲ್ಲೇ ಆಟ ಆಡಬೇಕು. ಒಂದು ಖಾರ ಮತ್ತೆ ಒಂದು ಬಣ್ಣ, ಇವೆರಡೇ ಅದರ ಕ್ಯಾರೆಕ್ಟರಿಸ್ಟಿಕ್ಸ್. ಇವೆರಡರಲ್ಲೇ ನಾವು ಆಟ ಆಡಬೇಕು. ಹೈಯೆಸ್ಟ್ ಕಲರ್ ಇದೆಯಾ ಅದಕ್ಕೆ ವ್ಯಾಲ್ಯೂ, ಹೈಯೆಸ್ಟ್ ಖಾರ ಇದೆಯಾ ಅದಕ್ಕೆ ವ್ಯಾಲ್ಯೂ, ಖಾರ ಪ್ಲಸ್ ಕಲರ್ ಇದೆ ಅದಕ್ಕೊಂದು ವ್ಯಾಲ್ಯೂ, ಖಾರ ಕಡಿಮೆ ಇದೆ ಕಲರ್ ಜಾಸ್ತಿ ಇದೆ ಅದಕ್ಕೊಂದು ವ್ಯಾಲ್ಯೂ. ಈ ಥರ ಖಾರ ಮತ್ತು ಕಲರ್ ಇವೆರಡರಲ್ಲೇ ನಾವು ಬ್ಯಾಡಗಿಯ ಮೆಣಸಿನಕಾಯಿ ಅಥವಾ ಗುಂಟೂರು ಮೆಣಸಿನಕಾಯಿ ಅಂತೇಳಿ ಅವನ್ನ ಬೈಫರ್ಕೇಟ್ ಮಾಡ್ಬೋದು. ಇದು ಇತ್ತೀಚಿನ ದಿನಗಳಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಅಥವಾ ನಮ್ಮಲ್ಲಿ ಬರುವಂಥ ಮೆಣಸಿನಕಾಯಿ ಇದು ವಿವಿಧ ತಳಿಗಳನ್ನು ಒಳಗೊಂಡಿದೆ. ಇಟ್ ಈಸ್ ಅ ವೆರೈಟಿ ಮಾರ್ಕೆಟ್ ಆಗಿಬಿಟ್ಟಿದೆ. ಮೊದಲು ಬ್ಯಾಡಗಿ ಮತ್ತು ಡಬ್ಬಿ ಮಾತ್ರ ಬರ್ತಾ ಇದ್ದು, ಇವೆರಡೇ ಬರ್ತಾ ಇದ್ದು. ಇತ್ತೀಚಿನ ದಿನಗಳಲ್ಲಿ 5531, 2043, ಸೂಪರ್ 10, 355, ಅನನ್ಯ ಎಲ್ಲ ವೆರೈಟಿಗಳು ಬ್ಯಾಡಗಿಗೆ ಬರ್ತಾ ಇದೆ. ತೇಜ ಕೂಡ ಬರ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ. ಹೀಗಾಗಿ ಗುಂಟೂರು ಮಾರುಕಟ್ಟೆ ಕೇವಲ ಗುಂಟೂರು ತಳಿಗಳಿಗೆ ಹೆಸರುವಾಸಿಯಾಗಿದ್ದರೆ ಬ್ಯಾಡಗಿ ಮಾರುಕಟ್ಟೆ ವೆರೈಟಿ ಮಾರ್ಕೆಟ್ ಆಗಿ ಪರಿವರ್ತನೆಗೊಂಡಿದೆ.
ಆ್ಯಂಡ್ ಗುಂಟೂರಲ್ಲಿ ಇವತ್ತಿಗೂ ಕೂಡ ಆಕ್ಷನ್ ಸೇಲ್ ಇದೆ. ಓ, ಇನ್ನೂ ಆನ್ಲೈನ್ ಹೋಗಿಲ್ಲ, ಆನ್ಲೈನ್ ಟೆಂಡರಿಂಗ್ ಇಲ್ಲ. ಹಿಂಗೆ ಓಪನ್ ಆಗಿ ಹಿಂಗೆ ಓಪನ್ ಆಗಿ ಕೇಳ್ತಾರೆ. ರೈತ 10,000 ಹೇಳ್ತಾನೆ, 10,000ದ್ದು ಅವ್ರು 9,800 ಮಾಡ್ತಾರೋ 10,100 ಮಾಡ್ತಾರೋ ಗೊತ್ತಿಲ್ಲ, 10,000ಕ್ಕೆ ರೈತನಿಗೆ ಪಟ್ಟಿ ಕೊಡ್ತಾರೆ. ಈ ಪದ್ಧತಿಯಲ್ಲಿದೆ. ಬಟ್ ಇಲ್ಲಿ ರೆಮ್ಸ್ ವತಿಯಿಂದ ಈ ಟೆಂಡರ್ ಪದ್ಧತಿಯನ್ನು ಯಶಸ್ವಿಯಾಗಿ ಅಳವಡಿಸ್ಕೊಂಡಿರೋದು ಬ್ಯಾಡಗಿಯ ಮೆಣಸಿನಕಾಯಿ ಮಾರುಕಟ್ಟೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ರೈತ ಏನಾದರೂ ಒಪ್ಪಿಗೆ ಕೊಟ್ಟರೆ 4 ಲಕ್ಷ ಚೀಲ ಬಂದಿರಲಿ, 5 ಲಕ್ಷ ಚೀಲ ಬಂದಿರಲಿ ಒಂದೊಂದೇ ಮಾರುಕಟ್ಟೆಗೆ, ಅದನ್ನು ಅದೇ ದಿವಸ ತೂಕ ಮಾಡ್ತೀವಿ, ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಕೂಡ ಅವತ್ತೇ ಆಗುತ್ತೆ. ಇಲ್ಲಿ 4 ಲಕ್ಷ ಚೀಲ ಬಂದಿದೆ, 2 ಲಕ್ಷ ಚೀಲ ನಾಳೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಆ ಒಂದು ಪದ್ಧತಿ ಗುಂಟೂರಿನ ಪದ್ಧತಿ ಬ್ಯಾಡಗಿ ಮಾರುಕಟ್ಟೆಯಲ್ಲಿಲ್ಲ. 4 ಲಕ್ಷ ಚೀಲ ಬಂದರೆ ರೈತ ಒಪ್ಪೋದಾದರೆ ಹಿಂಗೆ ನಾವು ಅದೇ ದಿವಸ ತೂಕನೂ ಮಾಡ್ತೀವಿ, ಅದೇ ದಿವಸ ಪೇಮೆಂಟ್ ಆಗುತ್ತೆ. ಅಂದರೆ ಪೇಮೆಂಟ್ ಇನ್ ದ ಸೆನ್ಸ್ ಪಾರ್ಟ್ ಪೇಮೆಂಟ್ ಆಗಿ ಉಳಿದಿದ್ದನ್ನು RTGS 2-3 ದಿವಸದಲ್ಲಿ RTGS ಮಾಡೋ ಒಂದು ವ್ಯವಸ್ಥೆ ಇದೆ. ಬಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅದು ಕ್ಲೋಸ್ ಆಗ್ಬಿಡುತ್ತೆ. ನಿಮಗೆ ಇವತ್ತು 1,60,000 ಚೀಲ ಬಂದಿದೆಯಲ್ಲ, ಹಾರ್ಡ್ಲಿ ಒಂದು 5% ಉಳಿಬೋದು. ಅಂದರೆ ಒಂದು 5-6 ಸಾವಿರ ಚೀಲ ರಿಜೆಕ್ಟ್ ಆಗಿ ನಾಳೆ ಮಾರುಕಟ್ಟೆಗೆ ನಿಲ್ಬೋದು. ಬಿಟ್ಟರೆ 1,55,000 ಚೀಲಗಳಷ್ಟು ಮೆಣಸಿನಕಾಯಿ ಇವತ್ತೇ ತೂಕ ಆಗಿ ರೈತರೆಲ್ಲರೂ ಕೂಡ ಇವತ್ತು ರಾತ್ರಿಗೆ ಎಲ್ಲರೂ ಹೊರಟೋಗ್ಬಿಡ್ತಾರೆ, ನಾಳೆ ಬೆಳಗ್ಗೆ ಅವ್ರ ಮನೇಲಿ ಇರ್ತಾರೆ. ಇಂಥ ಒಂದು ಪಾರದರ್ಶಕ ವ್ಯವಸ್ಥೆ ಇರೋದು, ಕಾಂಪಿಟೇಟಿವ್ ರೇಟ್ ಸಿಗ್ತಾ ಇರೋದ್ರಿಂದ 350-400 ಕಿಲೋಮೀಟರ್ಗಳ ಆಚೆಯಿಂದ ಬ್ಯಾಡಗಿ ಮಾರುಕಟ್ಟೆಗೆ ಬರ್ತಾರೆ. ಇದೊಂದು ತಮಾಷೆ ಅಲ್ಲ, ಸುತ್ತಮುತ್ತ ಒಂದು 50 ಕಿಲೋಮೀಟರ್ ಅಲ್ಲ. ಬಳ್ಳಾರಿ, ರಾಯಚೂರು, ಶಹಾಪುರ, ಗುಲ್ಬರ್ಗ, ಆದೋನಿ, ಮಂತ್ರಾಲಯ, ಎಮ್ಮಿಗನೂರು, ಮೆಹಬೂಬ್ ನಗರ್ ಡಿಸ್ಟಿಕ್ ಅಷ್ಟೆಲ್ಲ ಭಾಗಗಳಿಂದನೂ ಬ್ಯಾಡಗಿ ಮಾರುಕಟ್ಟೆಗೆ ಮೆಣಸಿನಕಾಯಿ ಬರ್ತದೆ. ಯಾಕೆಂದರೆ ಪಾರದರ್ಶಕ ಈ ಟೆಂಡರ್ ವ್ಯವಸ್ಥೆ ಮತ್ತು ತೂಕ ಮಾಡುವ ಪದ್ಧತಿ. ಯಾವುದೇ ಆಗಲಿ ಮಾರುಕಟ್ಟೆ ನಿಲ್ಲಬೇಕಂದ್ರೆ ಭರವಸೆಯ ಮೇಲೆ, ನಂಬಿಕೆ ಭರವಸೆಯ ಮೇಲೆ. ಇಲ್ಲಿಯ ದಲಾಲರು ಈ ರೈತರಿಗೆಲ್ಲ ಕರೆಕ್ಟಾಗಿ ಅವ್ರ ಮನೆ ಮುಟ್ಟಿ ಅವ್ರನ್ನ ಇಲ್ಲಿ ಕರ್ಕೊಂಬರೋ ವ್ಯವಸ್ಥೆ ಮಾಡಿ, ಅವರಿಗೆ ಸರಿಯಾದ ತೂಕ ಮಾಡಿ ಪೇಮೆಂಟ್ ಮಾಡೋ ವ್ಯವಸ್ಥೆನೇ ಮಾಡ್ತಾರೆ. ಆದರೆ ಈ 2 ವರ್ಷಗಳಲ್ಲಿ, ಹೋದ ವರ್ಷ ಮಾರ್ಚ್ 11ರಿಂದ ಈಚೆಗೆ ರೈತರು ಕೂಡ ಖುಷಿಯಾಗಿಲ್ಲ, ಸುಖವಾಗಿಲ್ಲ. ಯಾಕೆಂದರೆ ಗಣನೀಯವಾಗಿ ರೇಟ್ ಕೆಳಗೆ ಇಳಿದುಬಿಟ್ಟೆ. ಅವ್ರು ಏನಾಗಿದ್ರು, ಮೊದಲು ಖರ್ಚುಗಳು ಕಡಿಮೆ ಇದ್ವು ರೈತರಿಗೆ, ಇಳುವರಿ ಜಾಸ್ತಿ ಬಂತಲ್ಲ, ರೇಟು ಒಳ್ಳೆ ಸಿಕ್ತು. ಅವಾಗ ಅದು ಸ್ವಯಂಕೃತ ಅಪರಾಧ ಅಂತ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಯಾಕಂದರೆ ಆಳುಗಳಿಗೆ 150 ರೂಪಾಯಿ ಒಂದೊಂದು ಆಳಿಗೆ ಕೊಡ್ತಾ ಇದ್ದಿದ್ದನ್ನು ಇವತ್ತು 350-400 ರೂಪಾಯಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾಂಪಿಟೇಷನ್. ನೀವು ಒಬ್ಬ ಗೌಡರು 300 ರೂಪಾಯಿ ಕೊಡ್ತಾರೆ ಅಂದರೆ ನಾ 350 ಕೊಡ್ತೀನಿ ಬಾ ಅಂತೇಳಿ ಈ ಥರ ಎಲ್ಲ ಮಾಡಿಕೊಂಡು ಆಳುಗಳಿಗೆ ಇದು ಹಣ್ಣು ಬಿಡಿಸುವಂಥ ಆಳುಗಳಿಗೆ ಖರ್ಚುಗಳನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೆಕೆಂಡ್ ಥಿಂಗ್, ಪೆಸ್ಟಿಸೈಡ್ಸ್ ತುಂಬ ಜಾಸ್ತಿ ಇದೆ. ಹೌದು, ಪೆಸ್ಟಿಸೈಡ್ಸ್ ಹೊಡಿಲೇಬೇಕು, ಇಲ್ಲಾಂದ್ರೆ ಬೆಳೆ ಬೆಳೆಯೋದಿಲ್ಲ, ಬರೋದಿಲ್ಲ. ಇದಕ್ಕೆ ಹುಳ ಜಾಸ್ತಿ. ಇದಕ್ಕೆ ಕನಿಷ್ಠ ಪಕ್ಷ 10 ದಿನಕ್ಕೆ ಒಂದ್ಸಾರಿ ಆದರೂ ಅವ್ರು ಟ್ಯಾಂಕ್ ಕಟ್ಟಲೇಬೇಕು. 10 ದಿವಸ ಏನರಪ್ಪ, 10ರಿಂದ 15 ದಿವಸಕ್ಕೆ ಒಂದು ಟ್ಯಾಂಕ್ ಕಟ್ಟಲೇ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದೆ ನಿಮ್ಮ ಮೂಲಕ. ಏನಂತಂದರೆ, ರೈತರಿಗೆ ಸರಿಯಾದ ಬೀಜದ ವ್ಯವಸ್ಥೆ, ಸಂಸ್ಕರಿತ ಬಿತ್ತನೆ, ಇದುವರೆಗೂ ಬ್ಯಾಡಗಿ ಮತ್ತು ಡಬ್ಬಿಯ ಸಂಸ್ಕರಿತ ಬಿತ್ತನೆಯ ಬೀಜಗಳ ವ್ಯವಸ್ಥೆ ರೈತರಿಗೆ ಸಿಗ್ತಾ ಇಲ್ಲ. ಸುಮ್ಮನೆ ಕ್ರೂಡ್ ಮೆಥಡಲ್ಲಿ ಇಲ್ಲಿ ಹಳ್ಳಿಗಳಲ್ಲಿ ಸೌಂಶಿ, ಗುಡಿಗೇರಿ ಇಂತಲ್ಲೆಲ್ಲ ಹೋಗಿ ಯಾವುದೋ ಒಬ್ಬ ರೈತರಿಗೆ ನಂಬಿ ಚೆನ್ನಾಗಿದೆ ಇದನ್ನು ತೊಗೊಂಡು ಹೋಗ್ತೀವಿ ಅಂತ ತೊಗೊಂಡು ಹೋಗ್ತಾರೆ. ಆದರೆ ಸರ್ಕಾರದ ವತಿಯಿಂದ ಸಂಸ್ಕರಿತ ಸಬ್ಸಿಡಿ ರೇಟಲ್ಲಿ ಬಿತ್ತನೆ ಬೀಜಗಳ ವ್ಯವಸ್ಥೆ ಆಗಿಲ್ಲ. ಇದು ಆಗಲೇಬೇಕು ಸರ್ಕಾರದ ವತಿಯಿಂದ. ಆ್ಯಂಡ್ ಅವರಿಗೆ ಪೆಸ್ಟಿಸೈಡ್ಸ್ ಕೊಡೋದ್ರಲ್ಲಾಗಲಿ, ಗೊಬ್ಬರಗಳನ್ನು ಒದಗಿಸೋದ್ರಲ್ಲಾಗಲಿ ಸ್ವಲ್ಪ ರಿಯಾಯಿತಿ ದರಗಳಲ್ಲಿ ಅವರಿಗೆ ಒಳ್ಳೆಯ ಕ್ವಾಲಿಟಿ. ಈಗ ಅವರು 4 ಡಬ್ಬಿ ಎಣ್ಣೆ ತಂದು ಹೊಡಿತಾರೆ, ಅದ್ಯಾವುದೂ ಸರಿ ಇರಲ್ಲ. 5ನೇ ಡಬ್ಬಿ ಕೊಡ್ತಾನೆ ಅಂತ ಅದು ಚೆನ್ನಾಗಿರುತ್ತೆ. ಈತ ಮೊದಲಿಗೆ ಈ ಡಬ್ಬಿ ಕೊಟ್ಬಿಟ್ರೆ ಅದೊಂದಕ್ಕೆ ಮುಗಿದು ಹೋಗುತ್ತೆ. ಆದರೆ ಆತ ಏನು ಮಾಡ್ತಾನೆ, 4 ಡಬ್ಬಿ ಯಾವುದೋ ಕೊಟ್ಟು ಕೇಳ್ರಿ, ನೀವು ರೈತನು ಕೂಡ ಸಂದರ್ಶನ ಮಾಡಿರಿ. ಇದೆಲ್ಲ ನಿಂತು ಹೋಗಿ ರೈತರಿಗೆ ಸರ್ಕಾರದ ವತಿಯಿಂದ ಅತ್ಯುತ್ತಮ ಗುಣಮಟ್ಟದ ಪೆಸ್ಟಿಸೈಡ್ಸ್ ಸಿಗುವಂತ ಆಗಬೇಕು ಸಬ್ಸಿಡಿ ರೇಟಲ್ಲಿ. ಸೆಕೆಂಡ್ ಥಿಂಗ್, ಅವರಿಗೆ ಒಂದು ಮಾರ್ಗದರ್ಶನ ಬೇಕು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರದ್ದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು. ಏನಂದರೆ 10 ಎಕರೆ ರೈತ ಇದ್ದವನು 10 ಎಕರೆ ಮೆಣಸಿನ ಗಿಡ ಹಾಕಬಾರ್ದು, 2 ಎಕರೆ ಜೋಳ ಹಾಕೋಬೇಕು, 2 ಎಕರೆ ಸೂರ್ಯಕಾಂತಿ ಹಾಕೋಬೇಕು, 2 ಎಕರೆ ಈ ಥರ ಯಾವುದೋ ಒಂದು ಕೈ ಕೊಟ್ಟರು. ಒಂದು ನಮ್ಮ ಜನ ಏನಾಗಿದ್ದಾರೆ, ದಿಢೀರಂತ ಶ್ರೀಮಂತರ. ಅವರು ತಪ್ಪಂತ ನಾನು ಹೇಳೋದಿಲ್ಲ, ಯಾಕಂದರೆ ರೈತ ಸಾಕಷ್ಟು ಸಂಕಷ್ಟದಲ್ಲಿದ್ದಾನೆ. ಆತನಿಗೆ ಕೂಡ ಬೇಗನೆ ಬೆಳೆದ್ಬಿಟ್ಟು ದೊಡ್ಡವನಾಗಬೇಕಂತ ಅವ್ರಿಗೂ ಇರ್ತದೆ. ಆದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು AC ರೂಮಲ್ಲಿ ಕೂತ್ಕೊಳ್ಳೋದೆ, ರೈತರ ಬಳಿಗೆ ಹೋಗಿ ಹೇಳಬೇಕು, ಅವರು ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು, ನೀನು ಇಂಥದ್ದು ಹಾಕಪ್ಪ ಅಂತ ಹೇಳಬೇಕು, ನಿನಗೆ ಈ ಲವಣಾಂಶ ಕಡಿಮೆ ಇದೆ, ಇದನ್ನು ನೀನು ಹಾಕೋ, ಈ ಗೊಬ್ಬರವನ್ನು ಉಪಯೋಗ ಮಾಡು.
ಇಂಥ ಬೆಳೆಯನ್ನು ಬೆಳೆ, ಅವರಿಗೆ ಮಾರ್ಗದರ್ಶನ. ನಿಜವಾಗ್ಲೂ ಮುಗ್ಧ ರೈತರಿದ್ದಾರೆ, ಅವ್ರಿಗೆ ಏನೂ ಗೊತ್ತಿರೋಂಗಿಲ್ಲ. ಪಕ್ಕದ ಹೊಲದ ರೈತ ಏನು ಹಾಕ್ತಾನೋ ಅದನ್ನೇ ಇವರು ಫಾಲೋ ಮಾಡೋದು. ಈ ಥರದ್ದೆಲ್ಲ ನಡೀತಾ ಇದೆ. ಏನು ಮಾಡಬೇಕಂತ ರೈತರಿಗೆ ಒಂದು ಸರಿಯಾದ ಮಾರ್ಗದರ್ಶನ ಇಲ್ಲ. ದಯಮಾಡಿ ಸರ್ಕಾರಕ್ಕೆ ಇದೊಂದು ನಾನು ಕಿವಿಮಾತು ಮತ್ತು ಸಂದೇಶವನ್ನು ಕೊಡ್ತಾ ಇದ್ದೀನಿ. ರೈತರಿಗೆ ಸರಿಯಾಗಿ ಆಯಾ ಭಾಗದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಆಫೀಸರ್ಸ್ AC ರೂಮ್ನಲ್ಲಿ ಕೂತ್ಕೊಳ್ಳದೆ ಒಂದೊಂದು ದಿನ ಒಂದೊಂದು ಹಳ್ಳಿ ವಿಸಿಟ್ ಮಾಡಿ, ಒಂದು ಸಭೆ ಮಾಡಿ, ನೀವೇನು ಬೆಳಿಬೇಕು ವರ್ಷದ ಬಿಗಿನಿಂಗಲ್ಲಿ ಮೇ ಜೂನಲ್ಲಿ ಅವರಿಗೊಂದು ಸಂದರ್ಶನ ಮಾಡಬೇಕು. ಯಾಕಂದರೆ ಜೂನ್ ತಿಂಗಳಲ್ಲಿ ಸೋಯಿಂಗ್ ಸ್ಟಾರ್ಟ್ ಆಗುತ್ತೆ, ಆ ಟೈಮ್ ಬಿತ್ತನೆ ಶುರುವಾಗುತ್ತೆ. ಆ ಟೈಮಲ್ಲಿ ಏನೇನು ಮಾಡಬೇಕಂತೇಳಿ ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೊಡಬೇಕು. ನೆಕ್ಸ್ಟ್ ಅವರಿಗೆ ಏನೇನು ಮಾಡಿಸಿದ್ದೀವಿ ಅದನ್ನು ಫಾಲೋ ಅಪ್ ಮಾಡಬೇಕು. ಅವ್ರಿಗೆ ಯಾವ ಗೊಬ್ಬರ ಬೇಕು, ಸರ್ಕಾರದಿಂದ ಯಾವ ರೀತಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಈ ಥರದ. ಮುಖ್ಯವಾಗಿ ಅವರು ಏನು ಬೆಳಿಬೇಕಂತಿದ್ದಾರೆ, ಅವರಿಗೆ ಸಂಸ್ಕರಿತ ಬಿತ್ತನೆ ಬೀಜ, ಅಥೆಂಟಿಕೇಟೆಡ್ ಸೀಡ್ ಸಿಗ್ತಾ ಇಲ್ಲ ರೈತರಿಗೆ. ಅಂದ್ರೆ ಮೂಲ ಇರೋದೇ ಬೀಜದಲ್ಲಿ. ಯಾಕಂದ್ರೆ ಬೀಜನೇ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡಬೇಕು, ಅದ್ರ ಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಮೂಲ ಬೀಜದ ಕಡೆಗೆ ಸಾಕಷ್ಟು ಅವರು ಲಕ್ಷ್ಯವನ್ನು ಕೊಟ್ಟರು. ಸರ್ಕಾರದ ವತಿಯಿಂದ ರೈತರಿಗೆ ಸರಿಯಾದ ಸಂಸ್ಕರಿತ ಬಿತ್ತನೆ ಬೀಜ ಸಿಗುವಂತಾಗಬೇಕು. ಇದು ಎಕಾನಮಿ ಪಾಲಿಸಿ. ಡಿಮಾಂಡ್ ಆ್ಯಂಡ್ ಸಪ್ಲೈ ಹೆಚ್ಚಿಗೆ ಬೆಳೆದಾಗ ರೇಟ್ ಕಡಿಮೆ ಆಗೋದು ಸಹಜ. ಆಮೇಲೆ ಸಾಕಷ್ಟು ಧಕ್ಕೆಗಳಾಗಿವೆ, ಓವರ್ ಪ್ರೊಡಕ್ಷನ್ ಆಗಿದೆ. ಬ್ಯಾಡಗಿ ಒಂದೇ ಅಲ್ಲ, ಬ್ಯಾಡಗಿ, ಹುಬ್ಬಳ್ಳಿ ಇರ್ಬೋದು, ರಾಯಚೂರು, ಶಹಾಪುರ್, ಗುಲ್ಬರ್ಗ, ಆಮೇಲೆ ಬಳ್ಳಾರಿ, ಆಂಧ್ರ ಪ್ರದೇಶ್, ತೆಲಂಗಾಣ, ಇಲ್ಲೆಲ್ಲ ಕೋಲ್ಡ್ ಸ್ಟೋರೇಜ್ಗಳನ್ನ ಸೇರಿದರೆ ಹತ್ತತ್ರ ಇನ್ನೂ 1 ಕೋಟಿ ಚೀಲಗಳಷ್ಟು ಮೆಣಸಿನಕಾಯಿ ಇನ್ನೂ ಮಾರಾಟ ಮಾಡಬೇಕಿದೆ. ಅಷ್ಟೊಂದು ಸ್ಟಾಕ್ ಇದೆ ಕ್ಯಾರಿ ಫಾರ್ವರ್ಡ್ ಆಗಿರೋದು. ಅಂದರೆ ಬೆಳೆದು ತುಂಬಿಟ್ಟಿರೋದು. ಹೌದು, ಹೋದ ವರ್ಷದ ಮಾಲು. ಬ್ಯಾಡಗಿಯಲ್ಲಿ ಇನ್ನೊಂದು 6-7 ಲಕ್ಷ ಚೀಲ ಹಾಗೆ ಇದೆ, ಹಳೆಯ ಕೋಲ್ಡ್ ಸ್ಟೋರೇಜ್ಗಳಲ್ಲಿದೆ. ಇದಕ್ಕೆ ಒಂದು ಆಪ್ಟಿಮಮ್ ಪೀರಿಯಡ್ ಅಂತ ಇರುತ್ತೆ ಮೆಣಸಿನಕಾಯಿಗೂ ಕೂಡ. ನೀವು ಫ್ರಿಜ್ಜಲ್ಲಿ ತರಕಾರಿ ಎಷ್ಟು ದಿವಸ ಇಡ್ತೀರಾ ಸ್ವಾಮಿ? ಒಂದು 8-10 ದಿವಸ. ಹಾಗೆ ಮೆಣಸಿನಕಾಯಿ ಕೂಡ 11 ತಿಂಗಳು ಆಪ್ಟಿಮಮ್ ಪೀರಿಯಡ್. 11 ತಿಂಗಳಾದ್ಮೇಲೆ ಮ್ಯಾಕ್ಸಿಮಮ್ 11 ತಿಂಗಳು ಗಿಡದಿಂದ ತೆಗೆದಾದ್ಮೇಲೆ 11 ತಿಂಗಳು ಚೆನ್ನಾಗಿರುತ್ತೆ. AC-ಯಲ್ಲಿ ಇಟ್ಟರೆ 11 ತಿಂಗಳು ಆದ್ಮೇಲೆ ಏನಾಗುತ್ತೆ, AC-ಯಲ್ಲಿ ಇಟ್ಟರೆ ಏನಾಗಲ್ಲ, ಹಾಗೆ ಇರುತ್ತೆ. AC-ಯಿಂದ ಹೊರಗೆ ತೆಗೆದ್ರೆ ವಾರದಿಂದ ವಾರಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ನವಂಬರ್ ಡಿಸೆಂಬರ್ಲಿ ಹೊಸ ಮೆಣಸಿನಕಾಯಿ ಬರೋಕ್ಕಿಂತ ಮುಂಚೆ ಹಳೆಯ ಮೆಣಸಿನಕಾಯಿನ ಮಾರಾಟ ಮಾಡಬೇಕು. ಯಾವಾಗಲೂ 40 ವರ್ಷದ ಹುಡುಗಿಗೂ 18 ವರ್ಷದ ಹುಡುಗಿಗೂ ಫರ್ಕ್ ಇರುತ್ತಲ್ಲ, ಹಂಗೆ ಈ ಹೊಸ ಮೆಣಸಿನಕಾಯಿ ಬಂದಾಗ ಹಳೆ ಮೆಣಸಿನಕಾಯಿ ಖಾಲಿ ಆಗಿಬಿಡಬೇಕು. ಈ ವರ್ಷ ಏನಾಗಿದೆ, 30% ಆಫ್ ದ ಓಲ್ಡ್ ಸ್ಟಾಕ್ ಕ್ಯಾರಿ ಫಾರ್ವರ್ಡ್ ಆಗಿದೆ. ಅದು ಉಳ್ಕೊಂಡಿರೋದ್ರಿಂದ ಸಾಕಷ್ಟು ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಹತ್ರ, ಸಾಕಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಹತ್ರ, ಮಸಾಲ ಕಂಪ್ನಿಗಳ ಹತ್ರ ಇನ್ನೂ ಕೂಡ ಅವರಿಗೆ ಫೆಬ್ರವರಿ ಎಂಡ್ವರೆಗೂ ಮಾರ್ಚ್ವರೆಗೂ ಆಗುವಷ್ಟು ಮೆಣಸಿನಕಾಯಿನ ಸ್ಟಾಕ್ ಇಟ್ಕೊಂಡಿದ್ದಾರೆ. ಆ ಸ್ಟಾಕ್ ಈಗ ಹೊಸ ಮೆಣಸಿನಕಾಯಿಗೆ ಬಂದು ಅವರು ಟೆಂಡರ್ ಹಾಕೋಕೆ ಬಿಡ್ತಿಲ್ಲ. ಹಾಗಾಗಿ ರೇಟ್ ಬಿದ್ದೋಗಿದೆ. ಇಟ್ ಇಸ್ ಸೋ ಸಿಂಪಲ್. ಯಾಕಂದ್ರೆ ಅವ್ರ ಹತ್ರ ಆಲ್ರೆಡಿ ತುಂಬಿದೆ. 40,000 ರೂಪಾಯಿ ಮೆಣಸಿನಕಾಯಿ ಇಟ್ಕೊಂಡು ಇವತ್ತು 20,000ಕ್ಕೂ ಬಂದು ಟೆಂಡರ್ ಹಾಕೋದಕ್ಕೆ ಅವರಿಗೆ ಧೈರ್ಯ ಇಲ್ಲ, ಶಕ್ತಿ ಇಲ್ಲ. ಅದನ್ನು ಖಾಲಿ ಮಾಡ್ಕೋಬೇಕಲ್ಲ. ಅದನ್ನು ಕೂಡ ಅವ್ರೇನು ಲಾಭದಲ್ಲಿದ್ದಾರೆ ಅಂತ ನಾನು ಹೇಳೋದಿಲ್ಲ. 40,000 ರೂಪಾಯಿ ಮೆಣಸಿನಕಾಯಿನ ಕ್ರಶ್ ಮಾಡಿ, 400 ರೂಪಾಯಿ ಕೆಜಿ ಮೆಣಸಿನಕಾಯಿನ ಕ್ರಶ್ ಮಾಡಿ 200 ರೂಪಾಯಿ ಕೆಜಿ ಖಾರದ ಪುಡಿ ಸೇಲ್ ಮಾಡ್ತಿದ್ದಾರೆ. ಇಟ್ ಈಸ್ ಅ ಲಾಸ್ ಓನ್ಲಿ. ರೈತರಿಗಷ್ಟೇ ಲಾಸ್ ಅಲ್ಲ, ರೈತ ಲಾಸ್ ಆಗಿದ್ದಾನೆ ಅಂದರೆ ಎಲ್ಲರಿಗೂ ಲಾಸೇ ಅದು. ರೈತ ಖುಷಿಯಾಗಿ ಸಮೃದ್ಧಿಯಾಗಿದ್ದಾನೆ ಅಂದರೆ ನಾವೆಲ್ಲರೂ ಖುಷಿ ಪಡ್ತೀವಿ, ನಮಗೂ ಕೂಡ ಲಾಭ ಇರ್ತದೆ. ಗೊಬ್ಬರದ ಬಗ್ಗೆ ಮಾಹಿತಿ, ಯಾವ ಗೊಬ್ಬರ ಆತ ಉಪಯೋಗ ಮಾಡಬೇಕು ಅನ್ನೋದು. ಈಗ ಇಲ್ಲಿ DAP ಹಾಕ್ಬೇಕಾ ಯಾವ್ದು ಇನ್ನೊಂದು ಹಾಕ್ಬೇಕಾ ಗೊತ್ತಿಲ್ಲ ರೈತನಿಗೆ. ಆತ DAP ಹಾಕಿ ಇವನು ನಮ್ಮ DAPನೇ ಹಾಕೋದು. ಅವನ ಮಣ್ಣಿಗೆ ಏನು ಗೊತ್ತಿಲ್ಲ, ನನ್ನ ಮಣ್ಣಿನ ಗುಣಲಕ್ಷಣಗಳು ನನಗೆ ಗೊತ್ತಿಲ್ಲ, ಟೆಸ್ಟ್ ಮಾಡಿಸಿಲ್ಲ, ಆತ ಹಾಕ್ತಾ ಇದ್ದಾನೆ, ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ಇದು ತಪ್ಪು. ಬೇಕು ದೇಶ ಸುಧಾರಿಸ್ಬೇಕು, ರೈತ ಸುಧಾರಿಸ್ಬೇಕು. ಮೂಲವಾಗಿ ದೇಶ ಸುಧಾರಿಸ್ಬೇಕಂದ್ರೆ ರೈತ ಸುಧಾರಿಸ್ಬೇಕು. ರೈತ ಸುಧಾರಣೆಗೆ ಏನೇನು ಬೇಕು, ಸರ್ಕಾರದಿಂದ ಸಪೋರ್ಟ್ ಸಿಗಬೇಕು. ಮುಖ್ಯವಾಗಿ ಬೀಜ, ಗೊಬ್ಬರ, ಪೆಸ್ಟಿಸೈಡ್ಸ್, ಇವು ಮೂರು ಭಾಳ ಮುಖ್ಯ. ಈ ಮೂರನ್ನು ಸಬ್ಸಿಡಿ ದರದಲ್ಲಿ ಒಳ್ಳೆಯ ಕ್ವಾಲಿಟಿಯ ಗುಣಮಟ್ಟದ ಗೊಬ್ಬರ, ಗುಣಮಟ್ಟದ ಪೆಸ್ಟಿಸೈಡ್ಸ್ ರಿಯಾಯಿತಿ ದರದಲ್ಲಿ ಸಿಕ್ಕರೆ, ಆಮೇಲೆ ಮೂಲವಾಗಿ ಬಿತ್ತನೆಯ ಬೀಜ, ಸಂಸ್ಕರಿತ ಬಿತ್ತನೆಯ ಬೀಜ ಅವರಿಗೆ ಸರಿಯಾದ ರೇಟಲ್ಲಿ ಮತ್ತು ಪಕ್ಕಾ ಸೀಡ್ಸ್, ಅಂದರೆ ಇದರಲ್ಲಿ 15 ಕ್ವಿಂಟಲ್ ಬರುತ್ತೆ, 15 ಕ್ವಿಂಟಲ್ ಬರಬೇಕದು, 14.25 ಕ್ವಿಂಟಲ್ ಬರಬಾರ್ದು. ಆ ಥರದ ಒಂದು ಬೀಜದ ಸಪ್ಲೈ ಆದರೆ ಆವಾಗ ಮಾತ್ರ ರೈತ ಉದ್ಧಾರ ಆಗೋದು ಸಾಕು. ಇದಾದಮೇಲೆ ಆತನ ಪರಿಶ್ರಮ ಆಗ್ತಾನೆ ಅದಕ್ಕೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.